ಇದೇ ಕಾರಣ ನಿನ್ ತಲೆ ಮೇಲೆ ಎದುರುಗಡೆ ಇರೋ ನೀನು ಎತ್ಕೋ, ನೀನು ಅವಳು ಇಬ್ರು ಒಂದೇ. ನಂಗೆ ಕೂದಲು ಬೆಳೀತಾ ಇಲ್ಲ ಅಲ್ಲ, ಸೊ ಅದು ಹಾಕಕ್ ಬರ್ತಿಲ್ಲ. ಇದೆ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮ್ಮ ಮನೆ ಮಗಳು ಅಮೃತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆ್ಯಂಡ್ ಸೊ ಇಲ್ಲಿ ನಮ್ಮ ತಂಗಿ ಬಂದಿದ್ದಾಳೆ. ಅದಾದಮೇಲೆ ಅಮ್ಮ ದೇವಸ್ಥಾನಕ್ಕೆ ಹೋಗು ಅಂತ ಹೇಳಿ ನಮ್ಮಿಬ್ರಿಗೂ ಹೇಳಿದ್ರು. ಸೊ ಹೋಗಿ ದೇವಸ್ಥಾನ ಬಾಗಿಲು ನೋಡಿದ್ರೆ ಕ್ಲೋಸ್ ಆಗಿಬಿಟ್ಟೈತೆ. ರಥಸಪ್ತಮಿ ಅಂತ ಹೇಳ್ತಾರೆ, ಬಟ್ ಆದರೆ ಭಾನುವಾರ ಅಂತ ರಜೆ ಕೊಟ್ಬಿಟ್ಟವ್ರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಅದಾದಮೇಲೆ ನಮ್ಮ ಅಮ್ಮನ ಹುಡುಕೊಂಡು ಹೋದೆ. ಮಾಡಿ ಮೇಲೆ ಬಟ್ಟೆ ಎತ್ಕೊಂಬರ್ತೀನಿ ಅಂತ ಹೋದವರು ಯಾವುದೋ ಫೋನ್ ಬಂದೈತೆ ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ನಂಗೆ ಟೀ ಕುಡಿಬೇಕು ಅನ್ನಿಸ್ತು. ಸೊ ಎಲ್ಲರೂ ಕೇಳಿದ್ರೆ ಯಾರ್ದು ನೋ ರಿಯಾಕ್ಷನ್. ಯಾರು ಹೆಂಗಾದ್ರೂ ಮಾಡ್ಕೊಳ್ಳಿ ಅಂತ ನಮ್ಮ ಪಾಡಿನ ಟೀ ಮಾಡ್ಕೊಂಡು ಸೊ ಟೀ ಮಾಡೋಕ್ಕಿಟ್ಟು ಆ ಸ್ಮೆಲ್ನ ಎಂಜಾಯ್ ಮಾಡ್ತಿದ್ರೆ ಹೆಲ್ಪ್ ಕರ್ದು ಸಾಕಾಯ್ತು ಅಂತ ಹೇಳಿಬಿಟ್ಟು ಸೊ ನಾನೇ ಫೈನಲ್ ಆಗಿ ಕಾಳನ್ನ ಕೂಗ್ಸಕ್ಕಿಟ್ಬಿಟ್ಟು ಇಲ್ಲಿ ಕಾಯಿ ಸುಲಿಯೋಕ್ಕಂತ ಆಚೆ ಬಂದರೆ ನಮ್ಮನೆ ಚೈಲ್ಡ್ ಚಪಾತಿ ಹೆಲ್ಪ್ ಮಾಡೋದು ಬಿಟ್ಬಿಟ್ಟು ನಾಯಿ ಜೊತೆಗೆ ಆಟಾಡ್ತೈತೆ. ಸೊ ಅದಕ್ಕೆ ಬೈಕೊಂಡು ಹೆಂಗಾದ್ರೂ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಾನು ಪಾಡೋಕೆ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಟೈಮ್ ಅವಳೇ ವಾಯ್ಸ್ ಬಂದಿರೋದ್ರಿಂದ ಅದನ್ನ ಚೇಂಜ್ ಮಾಡೋದು ಬೇಡ ಅಂತ ಸುಮ್ಮನಾದೆ. ನಿಮ್ಮ ಮನೇಲಿ ಏನಾದ್ರು ಕಾಯಿಗಳಿದ್ರೆ ಸುಳ್ಯೋಳು ಇಲ್ಲಿದ್ದಾಳೆ. ಇದೇ ಕಾರಣ ಎದುರುಗಡೆ ಇರೋ ಕಾಯಿ ಸುಲ್ದು ಸಾಹಸ ಮಾಡಿದ್ದೀನಿ ಅಂತೇಳಿ ಒಂದು ಟೀ ಕುಡಿದ್ಬಿಟ್ಟು ಸೊ ಅದಾದ್ಮೇಲೆ ಮೂವಿ ಟೈಮ್ ಅಂತ ಹೇಳಿ ಮೂವಿ ನೋಡ್ತಾವ್ರೆ. ಎಲ್ಲ ನನ್ನ ಮಗಳಿಗೆ ಅಂತ ತರಿಸಿದ್ದೆ. ಮಂಗುಗ ನನಗೆ ಅಂತ ಒಂದು ತರಲಿಲ್ಲಪ್ಪ. ಇದರಲ್ಲೇ ನೀನು ಎತ್ಕೋ, ನೀನು ಅವಳು ಇಬ್ರು ಒಂದೇ. ನಂಗೆ ಹೇರ್ ಬಣ್ಣ ಕಳ್ಸಿದ್ರೆ ಆರಾಮಾಗಿರ್ತಾಳೆ. ಮನೆಯಿಂದ ಹೋಗೋರ್ಗು ಸುಮ್ಮನೆ ಇರ್ತಾಳಂತೆ. ಟಿಕ್ ಟಾಕ್ ಕ್ಲಿಪ್ಪಿಗೆ ಟಿಕ್ ಟಾಕ್ ಕ್ಲಿಪ್ಪಲ್ಲಿ ಮನೆಗೆ ಹೋಗೋರ್ಗು, ಮನೆಯಿಂದ ಸ್ಕೂಲಿಗೆ ಹೋಗೋರ್ಗು ಸುಮ್ಮನೆ ಇರ್ತಾಳಂತೆ. ಆಮೇಲೆ ಕ್ಲಿಪ್ ಎಸ್ಬಿಟ್ಟು ಅದನ್ನ ಬ್ಯಾಗಲ್ಲಿ ಇದು ಎಲ್ಲ ಎಸ್ಬಿಟ್ಟು ಬಂದ್ಬಿಟ್ಟವಳು ಕಳ್ದಾಕೊಬಿಡ್ತಾಳೆ. ಕರೆಕ್ಟು 100%. ಅದಕ್ಕೆ ಇದನ್ನ ಹಾಕಿದ್ದೀನಿ. ಎಲ್ಲಿದ್ರು ಹುಡುಕ್ಬೋದು. ಫೈನಲಿ ನನ್ನ ಮಗಳಿಗಂತ ತಂದಿದ್ನ ತೋರಿಸ್ಬಿಟ್ಟು ಹೊಟ್ಟೆ ಉರ್ಸಿದ್ದಾಯ್ತು. ಆಮೇಲೆ ಇವ್ರ ಮುಖಗಳನ್ನೇ ತೋರ್ಸಲ್ಲ ಅಂತಾರೆ. ನಿಮಗೈತೆ ಏನ್ ಸಾಂಬಾರ್ ಮಾಡೋದು ಅಂತ ಕೇಳ್ತಾ ಇದ್ರಿ. ಎಲ್ಲ ಅವ್ರ ಪಾಡಿಗೆ ಟಿವಿ ನೋಡ್ಕೊಂಡು ಕೂತ್ಕೊಂಡವ್ರೆ. ಆಮೇಲೆ ನನ್ನ ತಂಗಿಗೆ 10 ರೂಪಾಯಿ ಅರ್ಧೋಗಿರೋ ನೋಟ್ ಕೊಟ್ರೆ ತಗೊಂಡೋಗ್ಬಿಟ್ಟು ಸಮೋಸ ತಗೊಬಂದವಳೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ ಜೂಲಿಗೆ OLX ಅಲ್ಲಿ ಮಾಡ್ತೀನಿ ಅಂದ್ರೆ ಅವಳ ರಿಯಾಕ್ಷನ್ ಹಿಂಗಿತ್ತು ನೋಡಿ. ಆಮೇಲೆ ನನ್ನ ಮಗಳು ಫೋನ್ ಮಾಡವಳೆ, ಅವಳ ಮಕ್ಕನೇ ತೋರ್ಸಲ್ಲ ಅಂತಾಳೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಎದ್ಬಿಟ್ಟು ಎಲ್ಲ ಕಡೆ ನಮ್ಮ ಅಮ್ಮನ ಹುಡುಕ್ತಾ ಇದ್ದೀನಿ. ನಾನೇ ಬೇಗ ಎದ್ದಿದ್ದೀನಿ ಅಂದ್ರೆ ಅವ್ರು ನನಗಿಂತ ಬೇಗ ಎದ್ಬಿಟ್ಟು ಡಿಪೋ ಹತ್ರ ಹೋಗೋರಂತೆ ರೇಷನ್ ತಗೊಬರೋಕ್ಕೆ. ಸೊ ಫೋನ್ ಮಾಡಿದ್ರು, ನಾನು ಬೇಗ ಹೋಗೋಣ ಅಂತ ಹೋಯ್ತಾ ಇದ್ದೀನಿ. ಜನ ಜಾಸ್ತಿ ಅವ್ರೆ ಅಂತ ಜಲ್ದಿ ಹೋದರೆ ಹೋಗೋ ಕ್ರಾಸ್ ಹತ್ರನೇ ನೋಡ್ತಾ ಇದ್ದೀನಿ, ಯಾರು ಒಬ್ರೂ ಇಲ್ಲ. ಇನ್ನು ಸ್ವಲ್ಪ ಹತ್ರಕ್ಕೆ ಹೋಗಿ ನೋಡಿದ್ರೆ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಸೊ ಡಿಪೋ ಹತ್ರ ಹೋಗ್ಬೇಕಾದ್ರೆ ನಮ್ಮ ಆಂಟಿ ಸಿಕ್ಕಿದ್ರು. ಅವರು ನಿನ್ನ ಚಾನಲ್ ನೋಡ್ತೀನಿ ಅಂದರು. ಹೋಯ್ತಾ ಇದ್ದೆ. ನೋಡಿ ಸಂತೋಷ ಪಡಿ. ನಿಮ್ಗೆ ಯಾಕೆ ಬೇಕದು? ಅಮ್ಮ ಇಲ್ಲೇನು ಮಾಡ್ತಾವ್ರೆ ಅಂತ ನೋಡಿದ್ರೆ ಕಾರ್ಡ್ ಕೊಟ್ಬಿಟ್ಟು ಸುಮ್ಮನೆ ನಿಂತ್ಕೊಂಡವ್ರೆ. ಅವ್ರಿಗೆ ಮುಂದೆ ಇನ್ನೊಬ್ರು ಹೋದ್ರು. ಅಕ್ಕಿ ಇಸ್ಕೊಬಿಟ್ಟು ಯಾವುದೋ ದಾರದಲ್ಲಿ ಮೂಟೆ ಕಟ್ತೈತೆ. ಇದ್ಯಾಕೆ ಮಮ್ಮಿ ಹಿಂಗೆ, ನಿಜವಾಗ್ಲೂ ಚೆನ್ನಾಗಿ ಕಟ್ಟಿ. ಸೊ ಫೈನಲಿ ಏನೋ ಒಂದು ಸಾಹಸ ಮಾಡಿದೆ ಅಂತ ಅಂದ್ಬಿಟ್ಟು ಮನೆಗೆ ಬಂದು ಟಿವಿ ಹಾಕೊಂಡು ಸಾಂಗ್ ಪ್ಲೇ ಮಾಡ್ತಾ ಇದ್ದೆ. ಅದಾದ್ಮೇಲೆ ಗಂಜಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಗಂಜಿ ಕುಡಿಯೋಕೆ ಕೂತ್ಕೊಂಡ್ರೆ ಅಮ್ಮ ಯಾವತ್ತು ತಿಂಡಿ ಹಾಕ್ತಾ ಇರೋನು ಜೂಲಿನ ಆಚೆಗೆ ಹಾಕ್ಬಿಟ್ಟು ತಿಂಡಿ ಹಾಕಕ್ಕೆ ನೋಡಿದ್ರು. ಆಮೇಲೆ ಎಷ್ಟೇ ಹೇಳಿದ್ರು ಅವಳು ಆಚೆಗೆ ಹೋಯ್ತಾ ಇರಲಿಲ್ಲ. ಅವಾಗ ನನಗೆ ಇದು ನೆನಪಾಯಿತು. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಹಿಂಗೆ ಸಪೋರ್ಟ್ ಮಾಡಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.